ಕರವೇ ನಾರಾಯಣಗೌಡ ಬಣದಿಂದ ಇವತ್ತು ಫ್ಲೆಕ್ಸ್ಗಳನ್ನು ಇಂಗ್ಲಿಷಲ್ಲಿ ಯಾವುದು ಹಾಕಿದ್ದಾರೆ ಆಂಗ್ಲ ಭಾಷೆಯಲ್ಲಿ ಅವುಗಳನ್ನು ತೆರವು ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಹಲವು ಕಡೆಗಳಲ್ಲಿ ಮಾಡಿದರು. ಪೊಲೀಸರು ಹಲವು ಕಡೆಗಳಲ್ಲಿ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದರು. ಏರ್ಪೋರ್ಟ್ ರಸ್ತೆ, ಸಾದಹಳ್ಳಿ ಟೋಲ್ನಲ್ಲಿ ಪ್ರತಿಭಟನೆ ಜೋರಾಗಿದೆ. ಸೊ ನಾರಾಯಣಗೌಡ ರ್ಯಾಲಿಗೆ ಅನುಮತಿಯನ್ನು ಪೊಲೀಸರು ಕೊಟ್ಟಿಲ್ಲ, ಆದರೂ ಕೂಡ ಹೋಗಿ ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದರು. ಹಾಗಾಗಿ ಪೊಲೀಸರು ಲಾಠಿಯನ್ನು ಬೀಸಿದ್ರು, ಕೆಲವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ತಳ್ಳಾಟ, ನೂಕಾಟ ಎಲ್ಲವೂ ಕಡೆ ಆಯ್ತು. ಅಲ್ಲಿಗೆ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಹಲವು ಕಡೆಗಳಲ್ಲಿ ಇಂಗ್ಲಿಷ್ ಬೋರ್ಡ್ಗಳ ತೆರವಿಗೆ 28ರವರೆಗೂ ಕೂಡ ಡೆಡ್ಲೈನನ್ನು ಈಗ ಕೊಟ್ಟಿದ್ದಾರೆ. ಫೆಬ್ರವರಿ 28ರವರೆಗೆ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ದಾರೆ ಗ್ಲಾಸಿನ ಮೇಲೆ. ಸೊ ಈಗ ಈ ವಿಚಾರದಲ್ಲಿ ಸರ್ಕಾರ ಹೇಗೆ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇವತ್ತು ಈ ವಿಚಾರದಲ್ಲಿ ಹೋರಾಟವನ್ನು ಮಾಡದೇ ಇದ್ರೆ ಮುಂದೊಂದು ದಿನ ಕನ್ನಡವೇ ಕಾಣದೇ ಇರುವಂಥ ಪರಿಸ್ಥಿತಿಗೆ ನಾವು ಹೋಗಿ ತಲುಪ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮಾಡ್ತಾ ಇರುವಂಥ ಕೆಲಸ ಇಷ್ಟೇ. ನೀವು ಬೇಕಿದ್ರೆ ಇಂಗ್ಲೀಷು ಹಾಕ್ಕೊಳ್ಳಿ, ಬಟ್ ಕನ್ನಡ ಅಲ್ಲಿ ಇರಬೇಕು, ನಮ್ಮ ಭಾಷೆ ಅಲ್ಲಿ ಇರಬೇಕು. ಅದನ್ನು ಬಿಟ್ಟು ಬರೀ ಆಂಗ್ಲ ಭಾಷೆಯಲ್ಲಿ ಮಾತ್ರ ನಾಮಫಲಕವನ್ನು ಹಾಕ್ತೀವಿ ಅಂತಂದರೆ ಹೇಗೆ? ಇದು ಬೇರೆ ರಾಜ್ಯಗಳು ಇದಕ್ಕೆ ಅವಕಾಶ ಇದೆಯಾ? ತಮಿಳುನಾಡಲ್ಲಿ ಹೋದರೆ ಈ ರೀತಿಯಾಗಿ ಹಾಕ್ತಾರಾ? ಮೊದಲು ತಮಿಳಲ್ಲಿ ಹಾಕಬೇಕು, ಆಮೇಲೆ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ, ಬೇಕಿದ್ರೆ ಹಿಂದಿಯಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಹಿಂದಿಗೆ ಅವಕಾಶವೇ ಇಲ್ಲ ಅಲ್ಲಿ. ಆಂಧ್ರಕ್ಕೆ ಹೋಗಿ ಹಾಗೆ ಇದೆ, ತೆಲಂಗಾಣಕ್ಕೆ ಹೋಗಿ ಅಲ್ಲಿರುವಂಥ ಭಾಷೆಯನ್ನೇ ತೆಲುಗನ್ನು ಹಾಕ್ಕೊಳ್ತಾರೆ, ಕೇರಳಕ್ಕೆ ಹೋಗಿ ಮಲಯಾಳಮಲ್ಲಿ ಹಾಕ್ಕೊಳ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಮರಾಠಿಯಲ್ಲಿ ಹಾಕ್ಕೊಳ್ತಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಬೇಕಿದ್ರೆ ಹಾಕ್ಕೊಳ್ತಾರೆ, ಬೇಡ ಅಂದರೆ ಬಿಡ್ತಾರೆ. ರಾಜ್ಯ ಸರ್ಕಾರಕ್ಕೂ ಒಂದು ಆದೇಶ ಕೊಡೋಕ್ಕಾಗ್ತಾ ಇಲ್ಲ. ಕಡ್ಡಾಯವಾಗಿ ನಾಮಫಲಕಗಳಲ್ಲಿ ಕನ್ನಡ ಇರಲೇಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟರೆ ಈ ಪರಿಸ್ಥಿತಿನೇ ಇರೋದಿಲ್ಲ. ಯಾವನೋ ಬರ್ತಾನೆ ಬೇರೆ ರಾಜ್ಯದಿಂದ ಬಂದುಬಿಟ್ಟು ಇಲ್ಲಿ ಹಾಕ್ಕೊಳ್ತಾನೆ ಅಂಗಡಿಯನ್ನು, ಅಲ್ಲಿ ಕನ್ನಡವನ್ನೇ ಇರೋದಿಲ್ಲ. ಇಂಗ್ಲೀಷ್ ಹಾಕ್ಕೊಂಡು ಏನು ದೊಡ್ಡವರು ಬಂದುಬಿಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಇರಬೇಕು ಅಂತಂದರೆ ಈ ರಾಜ್ಯದ ಭಾಷೆಯಾಗಿರುವಂಥ ಕನ್ನಡವನ್ನು ನಾಮಫಲಕವಾಗಿ ಹಾಕಬೇಕು ಅಷ್ಟೇ. ಬರೀ ಕರ್ವೆ ಅವ್ರಿಗೆ ಮಾತ್ರ ಬರೆದು ಕೊಟ್ಟಿಲ್ಲ, ಇದನ್ನು ಸರ್ಕಾರ ಇದನ್ನು ಅಷ್ಟೇ ಇಟ್ಕೊಂಡು ಕೂತಿಲ್ಲ. ಈಗ ಅವ್ರ ಮೇಲೆ ಒಂದು ಕೇಸ್ ಹಾಕೋದು, ಅದಾದಮೇಲೆ ಹೇಳಿರ್ಲಿಲ್ವಾ, ಡೆಡ್ಲೈನನ್ನು ಕೊಟ್ಟಿಲ್ವಾ ಅಲ್ಲಿ ಮೊದಲನೇದಾಗಿ? ಏನು ಕೇಳಬಾರ್ದು ಏನಾದರೂ ಕೇಳಿದಾರ? ಅವ್ರ ಮನೆಗೆ ಏನಾದರೂ ಕೇಳ್ತಾ ಇದ್ದಾರ? ಹೇಳ್ತಾ ಇರೋದು ನಮ್ಮ ರಾಜ್ಯದ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡ ಭಾಷೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ, ನಾಮಫಲಕಗಳಲ್ಲಿ ಕನ್ನಡ ಭಾಷೆ ರಾರಾಜಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಈ ರಾಜ್ಯದಲ್ಲಿ ಬರುವಂಥ ಪ್ರತಿಯೊಬ್ಬನೂ ಕೂಡ ಅಂಗಡಿ ಮಾಲೀಕ ಆಗಿರ್ಬೋದು, ಯಾವುದೇ ಇರ್ಬೋದು, ಅವನು ಹಾಕೋದನ್ನು ಮೊದಲು ಕಲಿಬೇಕು. ಕನ್ನಡ ಈ ಭಾಷೆಯನ್ನು ಬಳಕೆ ಮಾಡೋದನ್ನು ಆದೇಶ ಹೊರಡಿಸ್ರಿ. ಅದಕ್ಕೊಂದು ಇಲಾಖೆ ಬೇರೆ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಏನು ಮಾಡ್ತಾ ಇದ್ದೀರಾ? ಒಂದು ಕಾರ್ಯಕ್ರಮವನ್ನು ಮಾಡೋದು, ಕಾರ್ಯಕ್ರಮದಲ್ಲೊಂದಿಷ್ಟು ಪ್ರಶಸ್ತಿಗಳನ್ನು ಕೊಡೋದು, ಇದೇ ನಿಮ್ಮ ಕೆಲಸ. ಜಾಗ ಬಿಡ್ರ